ಅಯ್ಯೋ ಹೋಯ್ತು ಏನಾಯ್ತೆ? ಏನು ಕಾಣಿಸ್ತಾನೆ ಇಲ್ಲ. ಅಯ್ಯೋ ಇಷ್ಟು ದೊಡ್ಡದಾಗ ಕೈ ಕಟ್ಟಾಗಿದೆ, ಏನು ಕಾಣಿಸ್ತಿಲ್ಲ ಅಂತೀರ. ಈ ಕೈಯೆಲ್ಲ ಬೆರಳು ಕಣೆ. ಅಯ್ಯೋ ಕೈಯಲ್ಲಿ ತಾನೇ ಬೆರಳಿರುದು, ಇಲ್ಲ ನೋಡು ನಂದೇ ಕೈಗೆ ಸ್ವಲ್ಪ ನೀರ್ ಹಾಕು, ನನ್ ಬ್ಯಾಂಡೇಜ್ ಹೋಯ್ತು. ಏನು ಆಗಿಲ್ಲ, ಬಾ. ಅಯ್ಯೋ ಹೋಯ್ತು. ಚಿಕ್ಕತ್ತೆ ಇಷ್ಟೊಂದು ಬ್ಲಡ್ ನಾನು ಯಾವತ್ತೂ ನೋಡೇ ಇಲ್ಲ. ತಲೆ ಸುತ್ತದ ಇದೆ ಚಿಕ್ಕತ್ತೆ, ಇಟ್ಕೊಳಗಿತ್ತ. ಸರಿನಮ್ಮ, ಇದು ಹೋಗಿರೋದು ಒಂದ್ ತೊಟ್ಟು ರಕ್ತ, ಒಳ್ಳೆ ಲೀಟರ್ ಗಟ್ಲೆ ರಕ್ತ ಹೋದೋಳ್ ತರ ಆಡ್ತಿದ್ಯಲ್ಲೇ. ಇರು ಏನಾಗಲ್ಲ, ಇರು ಆಗು. ಸರಿ ಹೋಯ್ತು. ನೀನು ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ಮಲ್ಕೋ ಪಿಂಕಿ. ಅಯ್ಯೋ ಮಲ್ಗೋಕೆಲ್ ದತ್ತವ್ರು ಬಿಡ್ತಾರೆ. ಎಡ್ಗೈಗೆ ತಾನೇ ಏಟಾಗಿರೋದು, ಬಲ್ಗೈಲಿ ಕೆಲಸ ಮಾಡು ಅಂತಾರ. ಅಲ್ಲಮ್ಮ, ನೀನ್ ದತ್ತನ್ಗೆ ಯಾಕೆ ಅಷ್ಟೊಂದು ಹೆದರ್ಕೋತೀಯ? ಇತ್ತೀಚೆಗೆ ತುಂಬಾ ಬದಲಾಗಿದ್ದಾರೆ ಚಿಕ್ಕತ್ತೆ, ಮತ್ಕೋರ್ ಹೇಗ್ತಿರ್ತಾರ. ಮಾಡದ್ಮೇಲೆ ಅನುಭವಿಸ್ಲೇಬೇಕಲ್ವಾ. ಪಿಂಕಿ ಏನ್ ಮಾಡಿದಾಳ ಹಾಗಂತ? ಏನಿಲ್ಲ ಅಮ್ಮ. ಪಿಂಕಿ, ನೀನ್ ಹೋಗ್ಬಿಟ್ಟು ಮಲ್ಕೋ, ನಾವ್ ಕೆಲ್ಸ ಮಾಡ್ಕೋತೀವಿ. 3 ಜನ ಒಟ್ಟಿಗೆ ಕೆಲ್ಸ ಮಾಡಿದ್ರೆ ಕೆಲ್ಸ ಬೇಗ ಮುಗ್ದೋಗುತ್ತೆ. ಆಮೇಲೆ ನಮ್ಗೇನು ಮಾಡಕ್ ಕೆಲ್ಸನೇ ಇರಲ್ಲ. ನಾವಿಬ್ರು ಆರಾಮಾಗಿ ಮಾಡ್ತೀವಿ, ನೀನ್ ಮಲ್ಕೋ. ಸರಿ, ಹಾಗಿದ್ರೆ ನೀವು ಮಾಡ್ಕೊಳ್ಳಿ. ಕೈ ಬೇರೆ ಕಟ್ಟಾಗ್ ಹೋಯ್ತು, ಏನಾಗುತ್ತೋ ಏನೋ ಅಂತ ಭಯ ಆಗ್ತಿದೆ. ಕೈಯೆಲ್ಲ ಕಣೆ, ಬೆರಳು. ಇಲ್ಲ ಗೀತಾ, ನನ್ ಕೈಯೇ ಬಿದ್ದೋದಂಗ ಆಗ್ತಿದೆ, ಮೇಲೆತ್ತೋಕೆ ಆಗ್ತಿಲ್ಲ. ಸರಿ ಅಮ್ಮ, ನೀನು ರೆಸ್ಟ್ ತಗೋ, ಹೋಗು. ದತ್ತವ್ರು ಕೇಳಿದ್ರೆ ನೀವೇ ಕಳ್ಸಿದ್ದು ಅಂತ ಹೇಳ್ಬಿಡಿ. ನೀನ್ ಹೋಗು, ದತ್ತ ನಾನು ಹೇಳ್ತೀನಿ. ಏನೇ ಗೀತಾ ಇದು? ಪಿಂಕಿ ದತ್ತನ್ ನೋಡಿದ್ರೆ ಇಷ್ಟೊಂದು ಹೆದರ್ಕೋತಾಳೆ. ದತ್ತ ಏನ್ ಮಂತ್ರ ಮಾಡಿದಾನೆ ಅಂತ? ಏನೋ ಕಾರಣ ಇರುತ್ತೆ ಕಣೆ, ಅವಳು ಇಷ್ಟೊಂದು ಬದಲಾವಣೆ ಆಗಿದ್ದಕ್ಕೆ. ಏನೋ ಇರುತ್ತೆ ಬಿಡಿ ಅಮ್ಮ. ಅಡ್ಗೆ ಮುಗಿಸೋಣ ಬನ್ನಿ, ನಾನು ಆಲೂಗಡ್ಡೆ ಹೆಚ್ಚ್ತೀನಿ. ಅಯ್ಯೋ, ಪಿಂಕಿ, ಪಿಂಕಿ, ಏನಿದು ಇಷ್ಟೊತ್ತಿಗೆ ಈಗ ಬಿತ್ಕೊಂಡಿದ್ಯಲ್ಲ? ಎದ್ದೇಳು. ದತ್ತವ್ರೆ, ಏನಾಯ್ತು ಗೊತ್ತಾ? ಏನಾಯ್ತು? ಇಲ್ಲಿ ನೋಡಿ, ಏನು? ತರಕಾರಿ ಹೆಚ್ಚುವಾಗ ಕೈ ಕಟ್ ಮಾಡ್ಕೊಂಡ್ಬಿಟ್ಟೆ, ಅಷ್ಟು ರಕ್ತ ಹೋಯ್ತು ಗೊತ್ತಾ? ಅದು ನೋಡೇ ನನಗೆ ತಲೆ ಸುತ್ತ ಬಂತು, ಅದಕ್ಕೆ ಬಂದು ಮಲ್ಕೊಂಡಿದ್ದೆ. ಓಹೋ, ಏನ್ ಡೌ ಮಾಡ್ತೀಯವ? ತಲೆ ತಿರುಗಿ ಬರೋ ಟೈಮಲ್ಲೇ ತಲೆ ತಿರುಗಿ ಬಂದಿಲ್ಲ, ಇನ್ನ ರಕ್ತ ನೋಡಿ ತಲೆ ತಿರುಗಿ ಬಂದ್ಬಿಡ್ತಾ? ಹಾ, ಏನೋ ಬೆರಳೆ ಕಟ್ಟಾಗ್ಬಿಟ್ಟಿದ್ಯಾ? ಇಲ್ಲ ದತ್ತವ್ರೆ, ಕುಯ್ಕೊಂಡಿದೆ, ಎಷ್ಟು ಗಾಯ ಆಗಿದೆ ಗೊತ್ತಾ? ಇಷ್ಟಕ್ಕೆ ಇಷ್ಟ ಮಾಡ್ತಿದ್ಯಾ? ನಡಿ ಕೆಲಸ ಮಾಡಲಿ, ನಡಿ. ಏನ್ರಿ ದತ್ತವ್ರೆ, ನಿಮ್ಗೆ ಸ್ವಲ್ಪನೂ ಕರುಣೆನೇ ಇಲ್ವಾ? ಓಹೋ, ಏನಿನ್ನು ಹೊಸ ಗೂಸು ನೋಡು. ಇವಾಗ ನೀನು ತರಕಾರಿ ಕಟ್ ಮಾಡಕ್ ಶುರು ಮಾಡಿದ್ಯಾ, ಅದಕ್ಕೆ ಕೈ ಕುಯ್ಕೊಂಡಿದ್ಯಾ. ಮುಂದೆ ಅಡಿಗೆ ಮಾಡ್ಬೇಕಾರೆ ಬಿಸಿ ಪಾತ್ರೆ ಎಲ್ಲ ಮುಟ್ಟಿದ್ರೆ ಕೈಯಲ್ಲೆಲ್ಲ ಬೊಬ್ಬೆ ಬಂದ್ಬಿಡುತ್ತೆ. ಹೌದಾ? ಅವಾಗೇನು ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ಬಿಡ್ತೀಯಾ? ನಡಿ ಕೆಲಸ ಮಾಡಿ, ನಡಿ. ಯಾಕೆ ದತ್ತವ್ರೆ, ಯಾಕೆ ಈಗ ಒಂದೇ ಸಂಬಂಧ ನನಗೆ ಹಿಂಸೆ ಕೊಡ್ತಿದ್ದೀರಾ? ಏನೋ ಹಿಂಸೆನಾ? ಅಯ್ಯೋ ನಿನ್ನ, ಹೊರಗಡೆ ಕಾಫಿ ಚೆಲ್ಲೋಗಿ ನೆಲ ಎಲ್ಲ ಕರೆ ಆಗಿದೆ, ನಡಿ ಹೋಗಿ ಒರ್ಸು. ಅಯ್ಯೋ, ನನ್ ಕೈ ಹೀಗಾಗಿದೆ, ನನ್ ಕೆಲಸ ಮಾಡೋಕ್ಕಾಗುತ್ತಾ? ನೀವು ಒಳ್ಳೆ. ಗಾಯ ಆಗಿರೋದು ಎಡಗೈತಾನೆ, ಬಲ್ಗೈ ಇದೆಯಲ್ಲ, ಹೋಗಿ ಆರಾಮಾಗಿ ಒರೆಸ್ಬೋದು, ಹೋಗ್. ನನ್ಗಾಗಲ್ಲ ದತ್ತವ್ರೆ, ಏನೋ ನೀವ್ ಹೇಳ್ತಿದ್ದೀರಲ್ಲ ಅಂತ ನಾನು ಮಾಡ್ತಾ ಇದ್ದೀನಿ. ನೀವ್ ನೋಡಿದ್ರೆ ತೀರಾ ಪ್ರಾಣಿ ತರ ಟ್ರೀಟ್ ಮಾಡ್ತಿದ್ದೀರಾ ನನ್ನ. ಏನ್ ಇವಾಗ ಹೋಗಿ ನೆಲ ಒರೆಸ್ತೀಯೋ ಇಲ್ಲ ವಿಡಿಯೋನ ಮನೆಯವ್ರಿಗೆಲ್ಲ ತೋರಿಸ್ಬೇಕಾ? ಬೇಡ ದತ್ತವ್ರೆ, ಮಾಡ್ತೀನಿ. ಈ ಕೈ ಸರಿಯಾಗಿ ಇದೆಯಲ್ಲ, ಈ ಕೈ ಮಾಡ್ತೀನಿ. ಹಾ. ಅಯ್ಯೋ ಅಮ್ಮ, ಅಯ್ಯೋ ಪಿಂಕಿ, ಅಯ್ಯೋ ಪಿಂಕಿ, ಏನಾಯ್ತಮ್ಮ? ಏನಾಯ್ತು ಪಿಂಕಿ? ಏನಾಯ್ತಮ್ಮ ಅಂತ ನೆಲ ಒರೆಸುವಾಗ ಜಾರ್ ಬಿದ್ಬಿಟ್ಟೆ. ಅಯ್ಯೋ, ಬಕೆಟ್ ಇಲ್ಲಾರು ನೀರೇ ಚೆಲ್ಲಿಲ್ಲ, ಅದೇ ಜಾರ್ ಬಿದ್ದೆ. ಅಯ್ಯೋ, ಬಕೆಟ್ ಇಟ್ಮೇಲೆ ಬಿದ್ದೆ. ನಿಂಗೆ ಯಾಕಮ್ಮ ಬೇಕಿತ್ತು ಈ ಉಸಾಬ್ರಿ ಎಲ್ಲ? ಕಾಫಿ ಚೆಲ್ಲಿದ್ದು ಚಿಕ್ಕತ್ತ, ಅದಕ್ಕೆ ಒರೆಸೋಣ ಅಂತ ಬಂದಿದ್ದೆ. ನಂಗೆ ಹೇಳಿದ್ರೆ ನಾನು ಒರೆಸ್ತಿರ್ಲಿಲ್ವಾ? ನಾನೇ ಒರೆಸ್ಬೇಕು ಅಂತ ಇವರೇ ಹೇಳಿದ್ದು. ದತ್ತ, ಇತ್ತೀಚೆಗೆ ನಾನು ನೋಡ್ತಿದ್ದೀನಿ. ಏನೋ ಇದು, ಅವಳಿನ ನೋಡಿದ್ರೆ ಹೆದರ್ಕೋತಾಳಲ್ಲ, ಪಾಪ ಕೈ ಬೇರೆ ಪೆಟ್ ಮಾಡ್ಕೊಂಡಿದ್ದಾಳೆ. ಏನಕ್ಕೆ ಹೆದರ್ಕೋತಿರೋದು ಗೊತ್ತಾ? ಅಯ್ಯೋ ಬೇಕಾಗಿಲ್ಲ ರೀ, ಅದ್ ಯಾವ್ದು ಬೇಕಾಗಿಲ್ಲ. ಏನಾಗ್ತಿದೆ ಇಲ್ಲಿ? ಏನೂ ಇಲ್ಲ ಅಮ್ಮ, ಸುಮ್ಮನೆ ರೇಗಿಸ್ತಿದ್ದಾರೆ ದತ್ತಣ್ಣ ಪಿಂಕಿನಷ್ಟೇ. ಎಲ್ಲಿ ನೋವಾಗಿದೆಯಮ್ಮ? ಅಯ್ಯೋ ದೇವ್ರೆ. ಗೀತಾ, ನೋವಿನ ಎಣ್ಣೆ ತಗೊಂಬ, ಹೋಗು. ದತ್ತ ಸ್ವಲ್ಪ ಹಿಡ್ಕೊಳ್ಳೋ. ಬಾ, ನಿಧಾನಕ್ಕೆ ಬಾ.
ಬಿಡ್ರಿ, ನನ್ನ ಕಾಲೇನು ಮುರಿದೋಗಿಲ್ಲ, ನಾನೇ ನೋಡ್ಕೊಂಡ್ಬಿಡ್ತೀನಿ. ಸರಿ ಸರಿ ಆಯ್ತು, ನಿಧಾನಕ್ಕೆ ಆಯ್ತು, ಬಾ. ಗೀತಾ ಅವ್ಳ ನೋವೆಲ್ಲಿದೆಯೋ ಅಲ್ಲಿ ಹಚ್ಕೊಡೆ. ಸರಿನಮ್ಮ. ಗೀತವ್ರೆ ನನಗೆ ಕೊಡಿ, ನಾನು ಎಣ್ಣೆ ಹಚ್ತೀನಿ. ಬೇಡ ಬೇಡ, ಗೀತಾನೇ ಹಚ್ಲಿ. ಯಾಕೆ ಅವ್ರು ಹಚ್ಚಕ್ ಬಂದಾಗ ನೋವಿಲ್ಲ ಅಂತ ನಾಟಕ ಮಾಡೋದಕ್ಕ? ಹಾ ಗೀತವ್ರೆ ನೀವು ಕೊಡಿ ಇಲ್ಲಿ, ನೋವು ಎಲ್ಲಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು, ನಾನು ಹಚ್ತೀನಿ. ಬಾ ಹುಷಾರು ಕಣೆ. ಬರುವ ಅಮ್ಮ ದತ್ತಣ್ಣ ಹಚ್ತಾ ಇರ್ಬಿಡಿ, ನಾವ್ ಅಡ್ಗೆ ಮುಗ್ಸೋಣ ಬನ್ನಿ. ಬಾ ಮಲ್ಕೋಬಿಡು, ನಿಧಾನ ನಿಧಾನ. ಎಲ್ಲಿ ನೋವ್ತಾ ಇದೆ ಪಿಂಕು? ಇಲ್ಲಿ ಇಲ್ಲ ಅಲ್ಲ, ಮೇಲೆ ಇಲ್ಲಿ ಅಲ್ಲ. ಇಲ್ಲಿ ಇಲ್ಲ. ಹ್ಮ್, ಅಯ್ಯೋ ಇರು, ಎಣ್ಣೆ ಹಚ್ತೀನಿ. ಬೇಕಾಗಿಲ್ಲ, ನಾನೇ ಹಚ್ಕೋತೀನಿ, ಹೋಗಿ. ನಿನ್ ಕೈ ಹಿಂದೆಗೆ ಎಟ್ಕತ್ತಾ? ಇಲ್ಲ ನಾನು ಹಚ್ತೀನಿ, ಸುಮ್ಮನೆ ಇರು. ಕೈಗೆ ಇಟ್ಟದಾಗ ಹೋಗಿ ನೆಲ ಒರೆಸಿ ಅಂದ್ರಿ, ಈಗೇನು? ಪಿಂಕೋ ಅದು ಬೆರಳಿಗೆ ಚಿಕ್ಕದಾಗಿ ಏಟಾಗಿತ್ತು, ಅದಕ್ಕೆ ಸುಮ್ಮನೆ ಆಗಿದೆ. ಇವಾಗ ಸೊಂಟು ಕೇಟಾಗಿರೋದು, ಹೀಗೆ ಬಿಟ್ರೆ ಜಾಸ್ತಿ ಆಗ್ಬಿಡುತ್ತೆ. ಸುಮ್ಮನೆ ಇರು, ನಾನು ಹಚ್ತೀನಿ. ಬೇಕಾಗಿಲ್ಲ ದತ್ತವ್ರೆ. ಅಯ್ಯೋ ನೋಡು, ನಿನ್ ಕೈಗೆ ಬೇರೆ ಬ್ಯಾಂಡೇಡ್ ಹಾಕೊಂಡಿದ್ಯಾ. ನೀನು ಹೇಗೆ ಹಚ್ಕೋತೀಯಾ? ನಾನೇ ಹಚ್ಕೊಡ್ತೀನಿ. ಇಲ್ಲೇನಾ ಪಿಂಕು? ನಿಧಾನ ದತ್ತವ್ರೆ. ಆಯ್ತು ಆಯ್ತು ಇರಿ, ಕಡಿಮೆ ಆಗುತ್ತೆ ನೋಡಿ. ಅದಕ್ಕೆ ಹೇಳೋದು, ನೋಡ್ಕೊಂಡು ನಿಧಾನಕ್ಕೆ ಓಡಾಡಬೇಕು ಅಂತ. ಹೇಗೆ ಬೇಕಾಗಿ ಓಡಾಡಿದ್ರೆ ಹೀಗೆ ಆಗೋದು. ನಿಧಾನ ದತ್ತವ್ರೆ. ಆಯ್ತು ಆಯ್ತು ಇರೋ ಪಿಂಕು, ನೋವು ಹೋಗುತ್ತೆ. ಆಹಾ, ನನ್ನ ಹತ್ರನೇ ಡ್ರಾಮಾ ಮಾಡಕ್ ಬರ್ತೀಯಾ? ಇವಾಗ ನೋಡು. ಥು, ನಾಟಕ ಮಾಡಕ್ ಹೋಗಿ ಇವ್ರ ಹತ್ರ ಸಿಕ್ಕಾಕೊಂಡೆ. ಅದ್ರ ಬದಲು ಸುಮ್ಮನೆ ಇದ್ದಿದ್ರೆ ಆಗಿರ್ತಿತ್ತು. ಅಯ್ಯೋ ಕೈ ಕುಯ್ಕೊಂಡ್ಬಿಟ್ಯಾ? ತರಕಾರಿ ಹಚ್ಚುವಾಗ ಬೆರಳು ಕಟ್ ಮಾಡ್ಕೊಂಡೆ ಗೊತ್ತಾ, ಬ್ಯಾಂಡೇಜ್ ಹಾಕೊಂಡಿದ್ದೀನಿ. ಕೈ ಕಟ್ಟಾಗಿದ್ರು ನೆಲ ಒರೆಸು ಅಂತ ಹೇಳ್ತಿದ್ದಾರೆ. ಯಾರೇ ಅದು ನಿನಗೆ ಕೆಲಸ ಹೇಳ್ತಾ ಇರೋದು ಆ ಮನೇಲಿ? ಇನ್ಯಾರು? ನನ್ ಗಂಡ ಅನಿಸ್ಕೊಂಡಿದ್ದಾರಲ್ಲ ಅವರು. ಒಳ್ಳೆ ಕಥೆ ಆಯ್ತು ಕಣೆ ನಿನ್ ಗಂಡಂದು. ಪಿಂಕಿ, ಇದಕ್ಕೆಲ್ಲ ಕಾರಣ ಆ ಡುಮ್ಮಿನೇ ಇರ್ತಾಳೆ ಕಣೆ, ಎಲ್ಲ ಅವಳೇ ಹೇಳ್ಕೊಟ್ಟಿರ್ತಾಳೆ. ಹೌದಮ್ಮ, ಅವಳು ನನ್ನ ಹತ್ರನೇ ಒಂದ್ ಮಾತಾಡ್ತಾಳೆ, ಬೇರೆಯವ್ರ ಹತ್ರನೇ ಒಂದ್ ಮಾತಾಡ್ತಾಳೆ. ಅವಳು ಏನೋ ಡಬಲ್ ಗೇಮ್ ಮಾಡ್ತಿದ್ದಾಳೆ. ಆಡ್ಲಿ ಆಡ್ಲಿ, ಎಷ್ಟು ದಿನ ಅಂತ ಆಡ್ತಾಳೆ? ವಿಡಿಯೋ ಇದೆ ಅಂತ ಧಿಮಾಕು ಕಣೆ ಅವಳಿಗೆ. ನಿನ್ ಗಂಡನೂ ಸರಿಯಾಗಿದ್ದಾನೆ. ನೋಡಮ್ಮ, ಎಷ್ಟು ಆಟ ಆಡಿಸ್ತಿದ್ದಾರೆ ನನ್ನ. ಇದನ್ನೆಲ್ಲ ಹೀಗೆ ಬಿಡಬಾರ್ದು, ಏನಾದ್ರೂ ಒಂದ್ ದಾರಿ ಹುಡುಕ್ಬೇಕು. ನಾನೊಂದು ಐಡಿಯಾ ಕೊಡ್ತೀನಿ, ಮಾಡ್ತೀಯ ಹಾಗೆ? ಪ್ಲೀಸ್ ಅಮ್ಮ, ಇದೆಲ್ಲದ್ರಿಂದ ಒಂದ್ ಮುಕ್ತಿ ಕೊಡ್ಸು ಬೇಗ. ಏನ್ ಮಾಡು ಗೊತ್ತಾ, ಆ ಗೀತಂಗೆ ಗೊತ್ತಾಗದೆ ಇರೋ ಹಾಗೆ ಅವಳ ಮೊಬೈಲ್ ತಗೊಂಡ್ಬಿಡು. ಅದ್ರಲ್ಲಿ ಆ ಕಿಡ್ನಾಪರ್ಸ್ದು ವಿಡಿಯೋ ಇದೆಯಲ್ಲ, ಅದನ್ನ ಡಿಲೀಟ್ ಮಾಡ್ಬಿಡು. ಆದ್ರೆ ಅಮ್ಮ, ಫೋನ್ ಲಾಕ್ ಆಗಿರುತ್ತಲ್ವಾ? ಲಾಕ್ ಏನಂತ ನನಗ್ ಗೊತ್ತಿಲ್ವಲ್ಲ. ಲಾಕ್ ಆಗಿದ್ಯಾ? ಏನಾದ್ರೂ ಒಂದ್ ಐಡಿಯಾ ಮಾಡಿ ತಿಳ್ಕೊಳ್ಳಿ ಪಿಂಕಿ. ನೋಡು, ಆ ವಿಡಿಯೋನ ಡಿಲೀಟ್ ಮಾಡಿದ್ರೇನೆ ಇದೆಲ್ಲದ್ರಿಂದ ತಪ್ಪಿಸ್ಕೊಳಕ್ಕಾಗೋದು. ಇಲ್ದೇ ಇದ್ರೆ ಹೀಗೆ ಮನೆ ಕೆಲ್ಸದೊಳಗೆ ಇರ್ಬೇಕಾಗತ್ತೆ ನೀನು. ಆಯ್ತಮ್ಮ, ಅದನ್ನೇ ಮಾಡ್ತೀನಿ. ಅಮ್ಮ, ನನಗೆ ಹೋಗಿ ಮನೆ ಸಾರಿಸ್ಬೇಕು, ಆಮೇಲೆ ಫೋನ್ ಮಾಡ್ತೀನಿ, ಇಡ್ಲಾ? ಲಕ್ಕಿ, ಗೀತಾ ಬೆಳಿಗ್ಗೆನೆ ಆಸ್ಪತ್ರೆಗೆ ಹೋಗ್ತೀನಿ ಇನ್ಲೋ, ಬಿಟ್ ಬರಕ್ ನೀನ್ ಹೋಗ್ಲಿಲ್ವಾ? ಕರ್ಕೊಂಡು ಹೋಗ್ತೀನಮ್ಮ, ಅವಳು ಸ್ನಾನ ಮಾಡ್ತಾ ಇದ್ದಾಳೆ. ಅಷ್ಟರಲ್ಲಿ ನಾನು ಪೆಟ್ರೋಲ್ ಹಾಕ್ಸ್ಕೊಂಡ್ ಬರ್ತೀನಿ. ಗಿರ್ಜಕ್ಕನ್ಗೆ ಇವತ್ತೇ ಡಿಸ್ಚಾರ್ಜ್ ಅಂತ ಹೇಳಿದ್ದಾರೆ. ಡಿಸ್ಚಾರ್ಜ್ ಆದ್ರೆ ನೀನೇ ಹುಷಾರಾಗಿ ಮನೆಗೆ ಕರ್ಕೊಂಡು ಹೋಗ್ಬಿಟ್ಬಾ. ಸರಿಮ್ಮ. ಮನೆಗೆ ಬಂದ್ಮೇಲೆ ನಾನು ಒಂದ್ಸಲ ಗಿರ್ಜಕ್ಕನ್ ನೋಡ್ಕೊಂಡು ಬರ್ಬೇಕು. ಅಷ್ಟು ಡಿಸ್ಚಾರ್ಜ್ ಆಗ್ಲಿ, ಆಮೇಲೆ ನಾನೇ ಕರ್ಕೊಂಡು ಹೋಗ್ತೀನಿ.
ನನ್ನ ಫೋನ್ ಯಾಕೆ ತಗೊಂಡಿದ್ಯೆ? ಅದು ಗೀತಾ, ಏನಾದ್ರೂ ಬೇಕಿತ್ತಾ? ಅಲ್ಲ ನನ್ನ ಫೋನಲ್ಲಿ ನೆಟ್ವರ್ಕ್ ಇರಲಿಲ್ಲ, ಅದಕ್ಕೆ ಫೋನ್ ಮಾಡೋಣ ಅಂತ ತಗೊಂಡೆ ಗೀತಾ. ಸರಿ ಮಾಡು. ಅಲ್ಲ ನೀನು ಕೇಳಿ ತಗೋಬೇಕಿತ್ತೇನೋ, ಸಾರಿ. ನಾನು ಹಾಸ್ಪಿಟ್ಲ್ಗೆ ಹೋಗಕ್ಕೆ ಇನ್ನೂ ಟೈಮ್ ಇದೆ, ರೆಡಿ ಆಗ್ಬೇಕು. ಅಷ್ಟಲ್ಲಿ ಮಾತಾಡ್ಬಿಟ್ಟು ವಾಪಸ್ ಕೊಡು. ಹಲೋ ಹಲೋ, ಕೇಳಿಸ್ತಿಲ್ವೇನೆ? ಹಲೋ ಹಲೋ ಗೀತಾ, ಯಾಕೋ ಒಳಗಡೆ ನೆಟ್ವರ್ಕೇ ಸಿಗ್ತಿಲ್ಲ ಕಣೆ. ನಾನು ಹೊರಗಡೆ ಹೋಗಿ ಫೋನ್ ಮಾಡ್ಲಾ? ಸರಿ ಹೋಗ್ಬಾ. ಗೀತಾ, ಏನ್ ಗೊತ್ತಾ, ನನ್ನ ಫ್ರೆಂಡ್ಗೆ ಫೋನೇ ಕನೆಕ್ಟ್ ಆಗ್ಲಿಲ್ಲ ಕಣೆ. ತಗೋ, ನಾನೇನ್ ಕಾಲ್ ಮಾಡ್ಲಿಲ್ಲ. ಅಮ್ಮ, ಪ್ಲಾನ್ ಸಕ್ಸಸ್. ಏನೇ ಮನೆ ಕೆಲಸ ಮಾಡೋದನ್ನೆಲ್ಲ ಕಲ್ತ್ಬಿಟ್ಯಾ? ಅಡ್ಗೆ ಮಾಡೋದನ್ನು ಕಲ್ತ್ಕೊಂಡ್ಬಿಟ್ಯಾ ನೀನು? ಶೋ, ಅದಲ್ಲಮ್ಮ, ಅದೇ ನೀನ್ ಹೇಳಿದ್ದಲ್ಲ ಗೀತನ್ ಮೊಬೈಲ್ ಅಲ್ಲಿ ಇರೋ ವಿಡಿಯೋ ಡಿಲೀಟ್ ಮಾಡು ಅಂತ. ಆ ವಿಡಿಯೋನ ಡಿಲೀಟ್ ಮಾಡ್ಬಿಟ್ಟೆ. ಹೌದೇನೆ? ವಿಡಿಯೋ ಡಿಲೀಟ್ ಮಾಡ್ಬಿಟ್ಯಾ? ಸದ್ಯ ಈಗ ನಿರಾಳ ಆಯ್ತು ನೋಡು. ಏನ್ ವಿಡಿಯೋ ಇಟ್ಕೊಂಡು ಆಟ ಆಡ್ಸಿದ್ದೆ ಅವಳು. ಹೌದಮ್ಮ, ಕೂತ್ಕೋ ಅಂದ್ರೆ ಕೂತ್ಕೋಬೇಕು, ನಿಂತ್ಕೋ ಅಂದ್ರೆ ನಿಂತ್ಕೋಬೇಕು. ಹಾಗ್ ಮಾಡ್ತಿದ್ರು ಇಬ್ರು ಸೇರಿ. ನಮ್ ಜುಟ್ಟು ಅವ್ರ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿತ್ತು, ಆಟ ಆಡಿಸ್ತಾ ಇದ್ರು. ಈಗೇನ್ ಮಾಡ್ತಾರೆ ನೋಡೋಣ. ಇನ್ಮೇಲೆ ನಾವು ಅವಳನ್ನ ಆಟ ಆಡಿಸ್ಬೇಕು ಕಣೆ ಪಿಂಕಿ. ಹೌದಮ್ಮ, ಹಾಗೆ ಮಾಡ್ಬೇಕು ಅವ್ರಿಗೆ. ಇನ್ಮೇಲೆ ನಮ್ ಕೆಲ್ಸ ಶುರು ಮಾಡೋದು. ದತ್ತವ್ರೆ, ಇರೋ ನಿಮಿಷ. ಏನು ಇಷ್ಟೊಂದು ಖುಷಿಯಾಗಿ ಬರ್ತಿದ್ಯಾ? ಏನು ಖುಷಿಯಾಗಿರ್ಬಾರ್ದಾ? ಇನ್ಮೇಲೆ ಮಾತು ಮರ್ಯಾದೆಯಾಗಿರ್ಬೇಕು. ಅಯ್ಯೋ ನಿನ್ನ, ಏನಾಗಿದೆ ನಿನ್ಗೆ? ಅತಿಯಾಗಿ ಆಡಿದ್ರೆ ಗೊತ್ತು ತಾನೆ? ಗೊತ್ತಿಲ್ಲ, ಅದೇನು ಅಂತ ನೀವೇ ಹೇಳಿ. ಓ, ಮತ್ತೆ ನೆನಪು ಮಾಡ್ತಿರ್ಬೇಕಾ? ನೀನು ಕಿಡ್ನಾಪರ್ ಜೊತೆ ಮಾತಾಡಿದ್ದಲ್ಲ, ಅದನ್ನೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿದೀನಿ. ಮನೆಯವ್ರಿಗೆಲ್ಲ ತೋರಿಸ್ಬೇಕಾ? ನಿನ್ ಮರ್ಯಾದೆ ಮಣ್ಮುಕ್ಕತ್ತಲ್ಲ, ಅವಾಗ ಗೊತ್ತಾಗುತ್ತೆ. ಅದು ಸಾಧ್ಯನೇ ಇಲ್ಲ ದತ್ತವ್ರೆ. ಏನಾಗಂದ್ರೆ, ಸಾಕ್ಷಿ ಇಟ್ಕೊಂಡು ನನ್ನನ್ನು ಹೆದರ್ಸ್ತಿದ್ರಲ್ಲ, ಇನ್ ಮುಂದೆ ಅದ್ ನಿಮ್ ಕೈಗೆ ಸಿಗಲ್ಲ. ಅಂದ್ರೆ ನಾನ್ 4 ಗಂಟೆಗೆ ಎದ್ದು ಸಗಣಿ ಬಾಚಿ ಎಲ್ಲಾ ಕೆಲ್ಸಗಳನ್ನೂ ಮಾಡಿ ನೀವು ಮಲ್ಗೋವರ್ಗೂ ನಿಮ್ ಕಾಲ್ನ ಒತ್ಕೊಂಡು ನೀವು ಕೇಳ್ದಾಗೆಲ್ಲ ಮುತ್ತು ಕೊಟ್ಕೊಂಡಿರ್ಬೇಕಲ್ವಾ? ಮತ್ತೆ ನಿಮ್ ವಿಷಯ ಮನೆಯವ್ರಿಗೆಲ್ಲ ಗೊತ್ತಾಗ್ಬಾರ್ದು ಅಂದ್ರೆ ನೀವು ಅದನ್ನೆಲ್ಲ ಮಾಡ್ಲೇಬೇಕು. ಇನ್ಮೇಲೆ ಅದೆಲ್ಲ ನಡೆಯಲ್ಲ. ಅದೇಗೆ? ನೀವು ನನ್ನನ್ನ ಹೆದರ್ಸ್ಬೇಕು ಅಂತ ಇಟ್ಕೊಂಡಿದ್ರಲ್ಲ ವಿಡಿಯೋ, ಅದನ್ನ ನಾನು ಡಿಲೀಟ್ ಮಾಡ್ಬಿಟ್ಟೆ. ಆ ಗೀತಾ ಬಂದು ನಿಮ್ ಕಿವಿ ಊದ್ತಾ ಇದ್ಲು, ನೀವು ಬಂದು ನನ್ ಮೇಲೆ ಜಬರ್ದಸ್ತ್ ಮಾಡ್ತಿದ್ರಿ. ಇನ್ ಮುಂದೆ ಅದ್ಯಾವ್ದು ನಡೆಯಲ್ಲ. ಮೊದ್ಲು ಹೇಗ್ ನನ್ನ ಹತ್ರ ಮಾತಾಡ್ತಿದ್ರು, ಇನ್ ಮುಂದೆನೂ ಹಾಗೆ ಮಾತಾಡ್ಬೇಕು. ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ನನ್ಗೂ ಚೆನ್ನಾಗಿ ಗೊತ್ತಿದೆ. ಅಯ್ಯೋ ಇವಳ ಒಂದೇ ಎವಿಡೆನ್ಸ್ ಇತ್ತು, ಅದನ್ನು ಹಾಳಾಗೋಯ್ತಾ? ಇತ್ತವ್ರೆ ಹಾಸ್ಪಿಟಲ್ಗೆ ಹೊರಟ್ರಾ? ಅಡ್ಗೆ ಎಲ್ಲ ಆಗಿದೆ. ನಿಮ್ ಹೆಂಡತಿಗಂತೂ ನಾನೇನು ತೊಂದರೆ ಕೊಡೋದಿಲ್ಲ ಬಿಡಿ. ಇನ್ಮೇಲೆ ಅವ್ರಿಗೆ ಯಾರಿಗೂ ತೊಂದರೆ ಕೊಡಕ್ಕಾಗಲ್ಲ. ಅವ್ರು ಮುಂಚೆ ಹೇಗಿದ್ರು ಹಾಗೆ ಆರಾಮಾಗಿರ್ತಾರೆ. ಅಂದ್ರೆ ನಿಮ್ಮ ಮೊಬೈಲ್ ನೋಡ್ಕೊಂಡ್ರಾ? ಇಲ್ಲೇ ಇದೆ. ಇದೆ, ಅದ್ರಲ್ಲಿರೋದೇನೋ ಮಿಸ್ ಆಗಿದೆ. ಏನ್ ಮಿಸ್ ಆಗಿದೆ? ಪಿಂಕಿ ಅವ್ರಿಗೆ ಫೋನ್ ಕೊಟ್ಟಿದ್ರಾ? ನೆಟ್ವರ್ಕ್ ಇಲ್ಲ, ಫೋನ್ ಮಾಡ್ಬೇಕು ಅಂತ ನನ್ನ ಫೋನ್ ತಗೊಂಡ್ಲು. ಅಲ್ಲಿಗೆ ಸರಿ ಹೋಯ್ತು ಬಿಡಿ. ಅವ್ರು ಫೋನ್ ಇಸ್ಕೊಂಡಿದ್ದು ಫೋನ್ ಮಾಡೋದಕ್ಕಲ್ಲ, ಅದ್ರಲ್ಲಿ ವಿಡಿಯೋ ಐತಲ್ಲ ಕಿಡ್ನಾಪರ್ದು, ಅದನ್ನ ಡಿಲೀಟ್ ಮಾಡೋದಕ್ಕೆ. ಹೌದಾ? ಸರಿ ಬಿಡಿ. ಸರಿ ಬಿಡಿ?
ಏನ್ ಗೀತಾ ಅವ್ರು ಈಗ ಹೇಳ್ತಿದ್ದೀರಾ? ನನಗೆ ಗೊತ್ತಾಗ್ದೇನೆ ನನ್ನ ರೂಮಿಗೆ ಬಂದು ಫೋನ್ ತೊಗೊಂಡಿದ್ಲು. ಆಮೇಲೆ ಕೇಳಿದ್ರೆ ನನ್ನ ಫೋನಲ್ಲಿ ನೆಟ್ವರ್ಕ್ ಇರಲಿಲ್ಲ, ಅದಕ್ಕೆ ನಿನ್ನ ಫೋನ್ ತೊಗೊಂಡೆ ಫೋನ್ ಮಾಡೋದಕ್ಕೆ ಅಂತ ಹೇಳಿದ್ಲು. ಆಗಲೇ ನನಗೆ ಗೊತ್ತಾಯ್ತು ಅವಳು ವಿಡಿಯೋ ಡಿಲೀಟ್ ಮಾಡೋದಕ್ಕೆ ನನ್ನ ಫೋನ್ ತೊಗೊಂಡಿದ್ದು ಅಂತ. ಆ ವಿಡಿಯೋ ಇಟ್ಕೊಂಡು ನಾವು ಎಷ್ಟು ಆಟ ಆಡಿಸ್ತಿದ್ವಿ, ಎಲ್ಲ ಹಾಳಾಗೋಯ್ತು. ನಾವು ಅನ್ಬೇಡಿ, ನೀವು. ನನ್ನ ಹತ್ರ ವಿಡಿಯೋ ಇದೆ ಅಂತ ಎಷ್ಟು ಒದ್ದಾಡ್ತಿದ್ಲು ಗೊತ್ತಾ ಅವಳು. ಮಂಕಾಗಿ ಮಾತನ್ನೇ ಬಿಟ್ಬಿಟ್ಟಿದ್ಲು. ಅವಳನ್ನ ನೋಡೋಕ್ಕೆ ಆಗ್ತಿರ್ಲಿಲ್ಲ ನನ್ನ ಕೈಲಿ. ಅವ್ರನ್ನ ದಾರಿಗೆ ತರೋಣ ಅನ್ಕೊಂಡಿದ್ದೆ. ದಾರಿಗೆ ತರೋದಕ್ಕೆ ಅವಳೇನು ಅಪರಾಧಿನ? ಅವಳು ನಿಮ್ಮ ಹೆಂಡತಿ, ಪ್ರೀತಿಯಿಂದ ಹೇಳಿ ತಿದ್ಕೋತಾಳೆ. ಪ್ರೀತಿಯಿಂದ ಹೇಳಿದ್ರೆ ಕೇಳಲ್ಲ ಅವರು. ಪ್ರೀತಿ ಅಂದ್ರೆ ಅದು ಎಲ್ಲಿ ಸಿಗುತ್ತೆ ಅಂತ ಕೇಳೋ ಜಾಯಮಾನ ಅವ್ರದ್ದು. ಕೆಲವ್ರಿಗೆ ಪ್ರೀತಿಯಿಂದ ಹೇಳ್ಬೇಕು, ಕೆಲವ್ರಿಗೆ ಆಟ ಆಡಿಸ್ಬೇಕು. ಎಲ್ರನ್ನೂ ಒಂದೇ ತರ ನೋಡಕ್ಕಾಗತ್ತಾ? ಪಿಂಕಿ ಅವ್ರಿಗೆ ಅದ್ರ ಅರ್ಥನೂ ಗೊತ್ತಿಲ್ಲ. ಸುಮ್ಮನೆ ಇರಿ ನೀವು. ಗೊತ್ತಿಲ್ಲದೆ ಇದ್ರೆ ನೀವು ಹೇಳ್ಕೊಡ್ಬೇಕು, ತಿಳಿಸ್ಬೇಕು. ಈ ತರ ವಿಡಿಯೋ ತೋರಿಸ್ತೀನಿ ಅಂತ ಹೆದರ್ಸಿ ಬೆದರ್ಸಿ ಎಷ್ಟು ದಿನ ಇಟ್ಕೊಳಕ್ಕಾಗತ್ತೆ? ಆ ವಿಡಿಯೋನ ನಾವೆಲ್ಲಿ ಮನೆಯವ್ರಿಗೆ ಎಲ್ರಿಗೂ ತೋರಿಸ್ಬಿಡ್ತೀವಿ ಅಂತ ಅವಳು ಭಯದಲ್ಲಿ ಒದ್ದಾಡ್ತಿದ್ಲು. ಅವ್ರ ಅಮ್ಮನ ಮರ್ಯಾದೆ ಅವಳ ಮರ್ಯಾದೆ ಹೋಗುತ್ತಲ್ವಾ? ಹಾ ಅದೇ, ಅವ್ರು ಮರ್ಯಾದೆ ಹೋಗುತ್ತೆ ಅಂತ ಮಾತ್ರ ಎದುರ್ಕೊಂಡಿದ್ದು. ಅವ್ರು ಮಾಡಿದ ತಪ್ಪು ಅಂತ ಅನ್ಸೇ ಇಲ್ಲ ಅವ್ರಿಗೆ. ಅವ್ರನ್ನ ಆಟ ಆಡ್ಸೋಕದು ಒಂದೇ ಆಧಾರ ಇದ್ದಿದ್ದು, ಅದು ಹೋಯ್ತಲ್ಲ. ಛೇ, ಇದೆಲ್ಲ ಶಾಶ್ವತ ಅಲ್ಲ ಬಿಡಿದತ್ತಣ್ಣ. ಇನ್ಮೇಲೆ ನೋಡಿ ಅವ್ರನ್ನ ಹೆಂಗ್ ಆಟ ಆಡ್ತಾರೆ ಅಂತ ಹಿಡಿಯಕ್ಕೆ ಆಗಲ್ಲ ಅವ್ರನ್ನ. ನಾವು ವಿಡಿಯೋ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡಿದೀವಲ್ಲ, ಅದಕ್ಕೂ ಬೇಕಾದ್ರೆ ಸೇಡ್ ತೋರಿಸ್ಕೋತಾರೆ. ನೋಡ್ತಾ ಇರಿ. ಹಾಗೆ ಮಾಡ್ಲಿ ಬಿಡಿ. ಅವಳಿಗೆ ಸೇಡ್ ತೀರಿಸ್ಕೊಂಡು ಸಮಾಧಾನ ಸಿಗುತ್ತೆ ಅನ್ನೋದಾದ್ರೆ ಸೇಡ್ ತೀರಿಸ್ಕೊಳ್ಳಿ. ಆಯ್ತು ಬಿಡಿ, ನನ್ನ ಹಣೆ ಬರ. ಇನ್ನೇನ್ ಮಾಡಕ್ಕಾಗುತ್ತೆ? ನಾನು ಬೋಸ್ಕೋತೀನಿ. ನಿಮ್ ಹಣೆ ಬರಕ್ಕೂ ಏನೂ ಆಗಿಲ್ಲ, ಸರಿಗೆ ಇದೆ. ನೀವ್ ಪಿಂಕಿನಷ್ಟು ಪ್ರೀತಿಸ್ತೀರಾ ಅಲ್ವಾ? ಅವಳಿಗೆ ಒಂದಲ್ಲ ಒಂದಿನ ನಿಮ್ ಪ್ರೀತಿ ಅರ್ಥ ಆಗುತ್ತೆ. ಅವಳು ಎಲ್ಲ ತಿಳ್ಕೊತಾಳೆ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳ್ದೇ ಇದ್ರೆ ಸಾಕು. ನನ್ಗವ್ರ ಮೇಲೆ ಪ್ರೀತಿ ಇರ್ಬೇಕಾದ್ರೆ ಬದಲಾದ್ರೆ ಒಳ್ಳೇದು. ಹಾಗೇ ಆಗತ್ತೆ. ನೀವು ಅವಳ ಬಗ್ಗೆ ಯೋಚನೆನೇ ಮಾಡಬೇಡಿ. ನಾನೀಗ ಹಾಸ್ಪಿಟ್ಲ್ಗೆ ಹೋಗಿ ಬರ್ಲಾ? ಅವ್ರ ವಿಡಿಯೋ ಡಿಲೀಟ್ ಮಾಡಿರೋ ವಿಷಯನ ನಾನು ನಿಮ್ಗೆ ಹೇಳೋಣ ಅಂತ ಬಂದೆ. ಆದ್ರೆ ನೀವೆಲ್ಲ ಗೊತ್ತಿದ್ರು ಸುಮ್ಮನೆ ಇದ್ರಲ್ಲ. ಸರಿ, ಹೋಗಿ ಬನ್ನಿ. ಬರ್ತೀನಿ. ನಿಮ್ ತಾಯಿ ಹುಷಾರಾಗಿದ್ದಾರೆ. ಅವ್ರ ಜೀವಕ್ಕೆ ಯಾವುದೇ ಅಪಾಯ ಇಲ್ಲ. ಶಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ನಾವು. ನೀವು ಇವತ್ತೇ ಅವ್ರನ್ನ ಮನೆ ಕರ್ಕೊಂಡು ಹೋಗ್ಬೋದು. ಇಷ್ಟು ಬೇಗ ಅಮ್ಮ ಹುಷಾರಾಗ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ನಾವು ಅವ್ರನ್ನ ಇಷ್ಟು ಬೇಗ ಡಿಸ್ಚಾರ್ಜ್ ಮಾಡ್ಬೋದು ಅನ್ಕೊಂಡೇ ಇರಲಿಲ್ಲ. ಟ್ರೀಟ್ಮೆಂಟ್ಗೆಲ್ಲ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಆದ್ರೆ ಮನೆಯಲ್ಲಿ ಬಹಳ ಹುಷಾರಾಗಿ ನೋಡ್ಕೋಬೇಕಾಗತ್ತೆ ನೀವು. ಸರಿ ಡಾಕ್ಟರ್, ಚೆನ್ನಾಗಿ ನೋಡ್ಕೋತೀವಿ. ಊಟ ತಿಂಡಿಲಿ ಏನು ರೆಸ್ಟ್ರಿಕ್ಷನ್ಸ್ ಬೇಕಿಲ್ಲ. ನಾರ್ಮಲ್ ಫುಡ್ಡೇ ಕೊಡ್ಬೋದು. ಆದ್ರೆ ಖಾರ ಜಾಸ್ತಿ ಕೊಡ್ಬೇಡಿ. ಆಮೇಲೆ ಯಾವಾಗ್ಲೂ ಮಲಗಿರ್ಬೇಕು ಅಂತಿಲ್ಲ. ಅವ್ರು ಎಷ್ಟು ಬೇಗ ಎದ್ದು ಓಡಾಡ್ತಾರೋ ಅಷ್ಟು ಒಳ್ಳೇದು. ಒಂದು 15 ಡೇಸ್ ನಂತರ ನಾರ್ಮಲ್ ಆಗಿ ರೊಟೀನ್ ಕೆಲಸಗಳನ್ನೆಲ್ಲ ಮಾಡ್ಕೋಬಹುದು. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಚೆಕಪ್ ಕರ್ಕೊಂಬನ್ನಿ. ಒಂದು MRI ಸ್ಕ್ಯಾನ್ ಮಾಡೋಣ. ಆಮೇಲೆ ಕೀಮೊಥೆರಪಿ ಬಗ್ಗೆ ಪ್ಲಾನಿಂಗ್ ಮಾಡ್ಕೋಬೇಕು. 15 ಡೇಸ್ಗೋ ತಿಂಗಳಿಗೋ ಒಂದು ಕೀಮೋ ಮಾಡಬೇಕಾಗತ್ತೆ, ಡಿಪೆಂಡಿಂಗ್ ಅಪಾನ್ ಹರ್ ಪ್ರೋಗ್ರೆಸ್. ಈಗ ಅವರು ಎಷ್ಟು ಇಮ್ಯುನಿಟಿ ತಗೋತಾರೋ ಮುಂದೆ ಅಷ್ಟು ಆರೋಗ್ಯವಾಗಿರ್ತಾರೆ. ಇನ್ನು ಅವ್ರನ್ನ ನೋಡ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ. ನೀವು ಹೇಗೆ ನೋಡ್ಕೋತೀರೋ ಅಷ್ಟು ಬೇಗ ಅವ್ರು ರಿಕವರ್ ಆಗ್ತಾರೆ. ಹೋಗಿ ಬನ್ನಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಡಾಕ್ಟರ್. ಅಮ್ಮ, ನೋವೇನಾದ್ರೂ ಇದೆಯಾ? ಸ್ವಲ್ಪ ಅಷ್ಟೇ, ಜಾಸ್ತಿ ಇಲ್ಲ. ಅಮ್ಮ, ನೀವು ಹುಷಾರಾಗಿ ಮನೆಗೆ ಬಂದ್ಮೇಲೆ ತುಪ್ಪ ದೀಪ ಹಚ್ಬೇಕು ಅನ್ಕೊಂಡಿದ್ದೆ. ಇವತ್ತು ಹಚ್ತೀನಿ. ಅಮ್ಮ, ಮಂಗಳ ದೇವಸ್ಥಾನಕ್ಕೆ ಅಭಿಷೇಕ ಮಾಡ್ಸಕ್ ಹೋಗಿದ್ದಾಳೆ. ಅತ್ತೆ, ಗೀತನೂ ಅಷ್ಟೇ. ನೀವು ಹುಷಾರಾಗಿ ಬಂದ್ಮೇಲೆ ಅನ್ನದಾನ ಮಾಡ್ತೀನಿ ಅಂತ ಬೇಡ್ಕೊಂಡಿದ್ಲು. ನೀವೆಷ್ಟೆಲ್ಲ ಹರಕೆ ಹೊತ್ಕೊಂಡಿದ್ದಕ್ಕೆ ನಾನು ಬೇಗ ಆರೋಗ್ಯವಾಗಿ ವಾಪಸ್ ಬಂದಿರೋದು. ಅಮ್ಮ, ಮಾತಾಡಿ ಆಯಾಸ ಮಾಡ್ಕೋಬೇಡ, ಮಲ್ಕೊಳಮ್ಮ, ರೆಸ್ಟ್ ತಗೋ. ಅದಕ್ಕೆ ಅಮ್ಮಂಗೆ ಏನೇನು ಊಟ ತಿಂಡಿ ಕೊಡ್ಬೇಕು ಅಂತ ಸ್ವಲ್ಪ ಹೇಳ್ತೀರಾ? ಸರಿ, ನಾನೆಲ್ಲ ಹೇಳ್ತೀನಿ. ಇವಾಗ ಸದ್ಯಕ್ಕೆ ಎಲ್ರಿಗೂ ಟೀ ಮಾಡ್ಬಿಟ್ಟು ತಗೊಂಬ. ಜೊತೆಗೆ ಅಮ್ಮ ಬಿಸಿನೀರ್ ತರಕ್ ಹೇಳ. ಬಿಸಿನೀರ್ ತಗೊಂಬ ಅಮ್ಮಗೆ. ಆಯ್ತು ಅತ್ತೆ, ನಾನು ಹೊಡ್ತೀನಿ. ಏನಪ್ಪ ಇದು, ಹೀಗೆ ಬಂದು ಹಾಗೆ ಹೋಗ್ತಿದೀಯಲ್ಲ? ಇಲ್ಲ ಅತ್ತೆ,
ನಿಮ್ಮನ್ನ ಬಿಟ್ಟು ಹೋಗೋಣ ಅಂತ ಬಂದೆ, ಸ್ವಲ್ಪ ಕೆಲಸ ಐತೆ. ಈಗಲೇ ಹೊರಡ್ಬೇಕಾ? ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಗೀತಾ. ನಾನು ಅಮ್ಮನ ಜೊತೆ ಒಂದು 2-3 ದಿನ ಇದ್ಬಿಟ್ಟು ಬರ್ತೀನಿ. ಇಲ್ಲಿ ಅಮ್ಮನ್ ನೋಡ್ಕೊಳಕ್ ಯಾರಾದ್ರೂ ಬೇಕಲ್ವಾ? ಅಲ್ಲಿ ಹಾಸ್ಪಿಟ್ಲಲ್ಲಿ ಆದ್ರೆ ನರ್ಸ್ಗಳು ನೋಡ್ಕೋತಿದ್ರು. ಬೇಡ ಗೀತಾ, ಇಲ್ಲಿ ಇಷ್ಟು ಜನ ಇದ್ದಾರಲ್ಲ, ನಾವು ಅನುಸರಿಸ್ಕೋತೀವಿ. ನೀನು ಹೋಗ್ಬ ಅಲ್ವಾ ಪ್ರಣತಿ? ಹ್ಞೂ ಅದಕ್ಕೆ ನಾನಿದ್ದೀನಲ್ವಾ, ಅಮ್ಮನ್ ನಾನು ನೋಡ್ಕೋತೀನಿ. ಇಲ್ಲ ಕಣೆ, ನಂಗೆ ಯಾಕೋ ಸಮಾಧಾನ ಆಗಲ್ಲ. ಇಲ್ಲಿ ನೀನು ಕೆಲಸ ಅಂತ ಹೊರಟೋಗ್ತೀಯ, ಅತ್ತಿಗೆ ಮನೆ ಕೆಲಸ ನೋಡ್ಕೋತಾರೆ. ಅಮ್ಮನ್ ನೋಡ್ಕೊಳಕ್ ಒಬ್ರು ಬೇಕಲ್ವಾ? ಅಲ್ಲಿ ಮನೆ ಕೆಲ್ಸಗಳನ್ನ ಪಿಂಕಿ ಅಮ್ಮ ಎಲ್ಲ ನೋಡ್ಕೋತಾರೆ. ಸರಿ ಗೀತಾ, ನಾನು ಅಮ್ಮಂಗೆ ಹೇಳ್ತೀನಿ, ಇದ್ ಬಾ.